ಸರ್ ಈಗಾಗಲೇ ಅಂದರೆ ನಾವೆಲ್ಲ ಆಧುನಿಕ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಸೊ ಮೊಬೈಲ್ ಇಲ್ಲದೆ ಜೀವನ ಇಲ್ಲ. ಅದ್ರ ಜೊತೆಗೆ ಎಜುಕೇಷನ್ ಸಹವನ್ನ ನಾವು ಈಗಾಗಲೇ ಮೊಬೈಲ್ದಲ್ಲೇ ಎಲ್ಲವನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಮಕ್ಕಳು ಮೊಬೈಲ್ನ ಮೂಲಕವಾಗಿ ಯಾವ ರೀತಿಯಾಗಿ ಮೊಬೈಲ್ನ ಆನ್ಲೈನ್ನ ಬಳಕೆ ಮಾಡೋದ್ರ ಜೊತೆಗೆ ಯಾವ ರೀತಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು ಸರ್? ಆ, ಅದೇ ಇಲ್ಲಿ ನೋಡಿ, ಇದು ಭಾಳ ಟಿಕ್ಲಿಶ್ ಪ್ರಶ್ನೆ ಇದು. ಇದು ಮೊಬೈಲ್ ಬಳಕೆ ಮಾಡದೇ ಇರೋಕ್ಕೆ ಈಗ ಆನ್ಲೈನು ಕೂಡ ಬೇಕದು. ಅಲ್ಲಿ ನೋಡಿ, ಒಂದು ನನಗೆ ಪೇರೆಂಟ್ಸ್ಗೂ ಕೂಡ ಒಂದು ಸಲಹೆ, ಹಾಗೆಯೇ ಸ್ಟೂಡೆಂಟ್ಸು ಕೂಡ. ಭಾಳ ಮುಖ್ಯವಾಗಿ ಪೇರೆಂಟ್ಸು ಮಕ್ಕಳು ತುಂಬ ರಿಸ್ಟ್ರಿಕ್ಟ್ ಮಾಡೋದಕ್ಕಿಂತ ಅವ್ರ ಜೊತೆ ಕೂತು ಮಾತಾಡಬೇಕು, ಚರ್ಚೆ ಮಾಡಬೇಕು. ಈಗ ಮೊಬೈಲಲ್ಲೋ ಅಥವಾ ನಾನು ಕಂಪ್ಯೂಟರ್ನಲ್ಲೋ ಆನ್ಲೈನ್ ಕೆಲವು ಓದ್ತೀನಿ ಅಂದರೆ ಅವ್ರ ಜೊತೆ ಕೂತು ಹೆಲ್ಪ್ ಮಾಡಲಿ. ಸೊ ಮಕ್ಕಳಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನೀವು ಬಳಸಿ, ಅದನ್ನು ರೆಸ್ಟ್ರಿಕ್ಟೆಡಾಗಿ ಬಳಸಿ. ಈಗ ದಿನಕ್ಕೆ 1 ಅವರ್ ಸಾಕು, ನೀವು ಆಟ ಆಡ್ಕೊಳ್ಳಿ, ಏನು ಮಾಡ್ತೀರೋ ಮಾಡಿ, ಉಳಿದಂತೆ ಬೇರೆ ಟೈಮಲ್ಲಿ ಕಳೀರಿ ನೀವು ಅಂತ ಇದನ್ನು ಹೇಳಬೇಕಾಗ್ತದೆ. ಸೊ ಅಲ್ಲಿ ಆನ್ಲೈನಲ್ಲೂ ಕಲಿಯುವಂಥದ್ದು ಇರ್ತದೆ. ಬಟ್ ಭಾಳ ಮುಖ್ಯವಾಗಿ ನೋಡಿ, ನಾವು ಎಲ್ಲ ವಿಜ್ಞಾನಿಗಳು ಕೂಡ ಹೇಳೋದು, ಬುಕ್ಸಲ್ಲಿ ಓದೋದು, ಚರ್ಚೆಗಳ ಮೂಲಕ ಅಪ್ಪ ಅಮ್ಮನ ಜೊತೆ ಮಾತಾಡೋದು, ಕಲಿಯೋದು, ಟೀಚರ್ಸ್ ಜೊತೆಗೆ ಮಾತಾಡೋದು, ಇದು ಹೆಚ್ಚು ಪರಿಣಾಮಕಾರಿ. ಸೊ ಅದಕ್ಕೆ ಒತ್ತು ಕೊಡಬೇಕಾಗ್ತದೆ. ಇನ್ನು ಈ ಎಕ್ಸಾಮ್ ಟೈಮಲ್ಲೂ ಕೂಡ ಓದೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು, ಆಟ ಆಡೋದು ಎಲ್ಲವೂ ಮಾಡಬೇಕು. ನನಗೇನು ಅವೆಲ್ಲ ಬಿಡಬೇಕು ಅಂತ ಹೇಳಲ್ಲ ನಾನು. ಬಟ್ ಎಲ್ಲದಕ್ಕೂ ಟೈಮ್ ಇಟ್ಕೊಂಡು ಮಾಡಬೇಕು. ಒಂದು 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗುತ್ತೆ, ನೋ ಪ್ರಾಬ್ಲಮ್. 1 ಅವರ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಕೆಲವು ಟೈಮು ನಾವು ಆಟ ಆಡೋಕ್ಕೆ ಹೋಗ್ಬಿಡ್ತೀವಿ, ಹುಡುಗರು ಆಟ ಆಡಿಕೊಂಡು ಎಕ್ಸಾಮ್ ಮರ್ತು ಬಿಡ್ತೀವಿ, ಮನೆ ಮರ್ತು ಬಿಡ್ತೀವಿ, ಊಟ ಮರ್ತು ಬಿಡ್ತೀವಿ. ಇದಾಗಬಾರ್ದು. ಇಲ್ಲಾದಾಗ ಟೆನ್ಷನ್ಗೊಳಗಾಗ್ತಾರೆ. ಇದಾಗಬೇಡಿ. ಇದೊಂದು ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಈ ಥರ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಆಟ ಆಡೋದು ಇದ್ದೇ ಇದೆ. ಸರಿ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕನ್ನಡ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಇಂಗ್ಲೀಷ್ ವಿದ್ಯಾರ್ಥಿಗಳು ಸಹ ಇರೋದ್ರಿಂದಾಗಿ ಕನ್ನಡ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಇಂಗ್ಲೀಷ್ ಜೊತೆಗೆ ಹಿಂದಿ ಮತ್ತು ಇನ್ನೊಂದು ಗಣಿತದ ವಿಷಯಗಳಲ್ಲಿ ತುಂಬ ಭಯ ಇರುತ್ತೆ. ಸೊ ಅಂಥವರು ಅದರ ಜೊತೆಗೆ ಈಗ 30 ಮಾರ್ಕ್ಸ್ ತೊಗೊಳ್ಳೋದಕ್ಕೂ ಸಹ ಆಗದೇ ಇರುವಂತಹ ವಿದ್ಯಾರ್ಥಿಗಳಿರ್ತಾರೆ. ಅಂಥವ್ರು ಈ ಕೊನೆಯ ಸಂದರ್ಭದಲ್ಲಿ ಹೇಗೆ ಈ 3 ಸಬ್ಜೆಕ್ಟನ್ನು ಪ್ರಿಪೇರ್ ಮಾಡ್ಬೋದು? ಯಾವ ರೀತಿಯಾಗಿ ತಯಾರಿನ ಮಾಡ್ಕೊಳ್ಬೇಕು ಸರ್? ಅದೇ ನೋಡಿ, ಇಲ್ಲಿ ಆಗಬೇಕಾಗಿರೋದು ಒಂದು, ಎಷ್ಟೋ ಜನ ಈ ಥರ ಮಕ್ಕಳಿಗೆ ಪಾಪ ಅವ್ರಿಗೆ ಏನಾಗ್ತದೆ, ಸಹಾಯ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಈಗ ನಮ್ಮ ಶಿಕ್ಷಣ ಉಳಿಸಿ ಸಮಿತಿ, ನಮ್ಮ ಇತರ ಸ್ನೇಹಿತರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಫ್ರೀಯಾಗಿ ಅವರಿಗೆ ಕೋಚಿಂಗ್ ಮಾಡೋದು, ಹೆಲ್ಪ್ ಮಾಡ್ತೀವಿ ನಾವು. ಈ ಥರ ನನ್ನ ಅಪೀಲ್ ಭಾಳ ಮುಖ್ಯವಾಗಿ ಟೀಚರ್ಸಿಗೆ ನನ್ನ ಅಪೀಲು, ಈ ಥರ ಮಕ್ಕಳನ್ನ ಗುರುತಿಸ್ಬಿಟ್ಟು ಆ ಸ್ಟೂಡೆಂಟ್ಸಿಗೆ ಟೀಚರ್ಸ್ ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗ್ತದೆ. ಅಲ್ಲಿ ಭಾಳ ಮುಖ್ಯ ಅಂದರೆ, ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಬೈಬಾರ್ದು. ಈಗ ರಿಯಾಲಿಟಿ ಅವ್ರಿಗೆ ಇವಾಗ 30 ಮಾರ್ಕ್ಸು ಬರೋಲ್ಲ. ಇಲ್ಲಿ ಕೂಡಿಸ್ಕೊಂಡು ಹೇಳ್ಕೊಡೋದು ಬಿಟ್ಟು ಬೈತಾ ಕೂತ್ರೆ ಭಾಳ ಕಷ್ಟ. ಅಲ್ಲಿ ಪ್ರಿನ್ಸಿಪಲ್ ಇರೋದನ್ನೇ ವರ್ಕ್ ಆನ್ ದಿ ಪಾಸಿಟಿವ್. ಅವ್ರಿಗೆ ಏನು ಗೊತ್ತು ಅದನ್ನು ಪಕ್ಕಾ ಮಾಡಿ. ನನಗೆ 10 ಮಾರ್ಕ್ಸ್ ಗೊತ್ತಿದೆ ನನಗೆ, ಬಟ್ 10 ಮಾರ್ಕ್ಸ್ ಪಕ್ಕಾ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ನೆಕ್ಸ್ಟು ಸ್ವಲ್ಪ ಮಾರ್ಜಿನಲ್ಲಿರೋದು, ಅದ್ರ ಮೇಲೆ ನಿಂತ್ಕೋತೀನಿ ನಾನು, ಅದನ್ನು ಪಕ್ಕಾ ಮಾಡ್ಕೋತೀನಿ, ಆಮೇಲೆ ಬರದೇ ಇರೋದು ಕಲಿತೀನಿ. ಸೊ ಅಲ್ಲಿ ಇನ್ನು ಟೈಮ್ ಇರೋದ್ರಿಂದ ಇವಾಗ ಏನು ಮಾಡಬೇಕಾಗ್ತದೆ, ನಾನು ಪೂರ್ತಿ 100 ಮಾರ್ಕ್ಸಿಗೆ ಆಗೋಕ್ಕಾಗಲ್ಲ. ಈ ಥರ 30 ಮಾರ್ಕ್ಸಿಂದ ಕಡಿಮೆ ಬಿಡೋರು ಹಿಂಗೆ ಓದಬೇಕಾಗ್ತದೆ. ಕಷ್ಟಗಳಿದೆ. ಅದಕ್ಕೆ ಸಂಪೂರ್ಣ ನಾನು ಆ ಸ್ಟೂಡೆಂಟ್ಸೇ ಕಾರಣ ಅಂತ ಹೇಳಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆನೇ ಹೆಂಗಾಗಿದೆ. ಸ್ಕೂಲುಗಳಲ್ಲಿ ಒಬ್ಬರೇ ಟೀಚರು, 2 ಟೀಚರ್ ಇರ್ತಾರೆ. ಅವ್ರಿಗೂ ಪಾಠ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಟೀಚರ್ಸ್ಗೆ ನಾನ್ ಟೀಚಿಂಗ್ ವರ್ಕೇ ಸಿಕ್ಕಾಪಟ್ಟೆ ಇದೆ. ಇದರ ಭಾಳ ದೊಡ್ಡ ಸಮಸ್ಯೆಗಳು. ಹಾಗಾಗಿ ನಾನು ಸ್ಟೂಡೆಂಟ್ಸ್ಗೆ ಹೇಳೋದು, ಇದು ನಿಮ್ಮ ತಪ್ಪು, ನಿಮ್ಮ ಹೊಣೆ ಅಲ್ಲ. ಇದು ನಮ್ಮ ವ್ಯವಸ್ಥೆ ಕಾರಣ, ನಾವೆಲ್ಲರೂ ಕಾರಣ ಅದಕ್ಕೆ. ಬಟ್ ಇವಾಗ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಸ್ಟೂಡೆಂಟ್ಸು ಅವರಿಗೆ ಯಾರ ಜೊತೆ ಕಾನ್ಫಿಡೆನ್ಸ್ ಇದೆ, ಆ ಟೀಚರ್ಸು, ಅಕ್ಕಪಕ್ಕ ಮನೆಯವರು, ಪೋಷಕರು, ಫ್ರೆಂಡ್ಸು, ಅವ್ರ ಜೊತೆ ಕೂತ್ಕೊಂಡು ನಾನು ತರೋ ಆಗಿರಿ, ನೀವು ಕಲೀರಿ. ಇದು ನನ್ನ ಸಲಹೆ. ಸರ್, ಕೊನೆಯದಾಗಿ ಏನು ಅಂತಂದರೆ, ಈಗಾಗಲೇ ವಿದ್ಯಾರ್ಥಿಗಳ ಬಾಳಲ್ಲಿ ಶಿಕ್ಷಕರು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಪೇರೆಂಟ್ಸ್ ಕೂಡ ಅಷ್ಟೇ ಬಹುಪಾತ್ರವನ್ನು ವಹಿಸ್ತಾರೆ. ಯಾಕಂತಂದರೆ ಶಿಕ್ಷಣ ಜೀವನದಲ್ಲಿ ಟೀಚರ್ಸ್ಗಳ ಎಕ್ಸಾಮ್ಸ್ ಹತ್ರ ಬಂದಾಗ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ. ಸೊ ಜೊತೆಗೆ ಇಲ್ಲಿ ಪೇರೆಂಟ್ಸ್ ಸಹ ಮುಖ್ಯ ಆಗ್ತಾರೆ. ಯಾವ ರೀತಿ ಆಗ್ತಾರೆ ಪೇರೆಂಟ್ಸು, ಹೇಗೆ ಮಕ್ಕಳನ್ನ ಎಕ್ಸಾಮ್ ಸಮಯದಲ್ಲಿ ನೋಡ್ಕೋಬೇಕು, ಅವರಿಗೆ ಯಾವ ರೀತಿಯಾಗಿ ಒಂದು ಸ್ಟ್ರೆಂತಾಗಿ ನಿಲ್ಲಬೇಕು ಅಂತ ತಮ್ಗನ್ಸುತ್ತೆ ಸರ್? ನನಗನ್ಸೋದು ನೋಡಿ, ಇವತ್ತು ಬಹುತೇಕ ಎಲ್ಲ ಮನೆಗಳಲ್ಲೂ ಮಕ್ಕಳು ಭಾಳ ಸೂಕ್ಷ್ಮ ಮನಸ್ಸು ಮಕ್ಕಳದು. ಅದರಲ್ಲೂ ಭಾಳ ಮುಖ್ಯವಾಗಿ ನಾವು ನಗರಗಳಲ್ಲಿ ಪ್ರಮುಖವಾಗಿ ನೋಡ್ತೀವಿ.
ಈವನ್ ಹಳ್ಳಿಗಳಲ್ಲೂ ಹಿಂಗೆ ಇದೆ ಈಗ. ಎಷ್ಟೋ ಮನೆಗಳು ಒಬ್ಬನೇ ಮಗ ಒಬ್ಬನೇ ಮಗಳಿರ್ತಾರೆ, ಅಥವಾ ಇಬ್ಬರು ಇರ್ಬೋದು ಅಷ್ಟೇ. ಸೊ ಹಾಗಾಗಿ ಏನಾಗ್ತದೆ, ಭಾಳ ಸೂಕ್ಷ್ಮವಾಗಿ ಮಕ್ಕಳು ಬೆಳೆದು ಬಂದಿರ್ತಾರೆ. ಇಲ್ಲಿ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹೊಡೆಯೋದಂತೂ ಮಾಡಲೇಬಾರ್ದು. ನಾನು ಅದಕ್ಕೆ ವಿರುದ್ಧ. ನನ್ನ ಮಗನ ನನಗೆ ಯಾವತ್ತೂ ಹೊಡೆದಿಲ್ಲ, ನಾನು ಹೊಡಿಬಾರ್ದು, ಯಾವ ಮಕ್ಕಳಿಗೂ ಹೊಡಿಬಾರ್ದು. ಬೈಯೋದು ಕೂಡ ಅವ್ರನ್ನ ತುಂಬ ಬೈಯೋದು, ಅವ್ರನ್ನ ಪುಟ್ ಡೌನ್ ಮಾಡೋ ಥರ ಹೇಳಬಾರ್ದು. ಪೋಷಕರು ಇವಾಗ ಎಷ್ಟೋ ಸಲ ಪೋಷಕರ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಅವ್ರಿಗೆ ಇವಾಗ ಅಯ್ಯೋ ನನ್ನ ಮಗ ಪಾಸ್ ಆಗಲೇಬೇಕು, ಅವನು ರ್ಯಾಂಕ್ ತೆಗಿಲೇಬೇಕು, ಫಸ್ಟ್ ಕ್ಲಾಸ್ ಬರಲೇಬೇಕು, ಇವ್ರ ಪ್ರೆಷರನ್ನು ಆ ಎಳೆ ಮಕ್ಕಳ ಮೇಲೆ ಯಾಕೆ ಹಾಕಬೇಕು? ಇಲ್ಲಿ ನನಗೆ ಇವರು ಖಲೀಲ್ ಗಿಬ್ರಾನ್ ಹೇಳಿರೋದು ಮಾತು ಜ್ಞಾಪಕ ಬರುತ್ತೆ. ನಮ್ಮ ಮಕ್ಕಳು ನಮ್ಮವರಲ್ಲ. ನಾನು ಜನ್ಮ ಕೊಟ್ಟಿದ್ದೀನಿ ಮಗುಗಷ್ಟೇ, ಆದರೆ ಅದು ಕೂಡ ಒಂದು ಜೀವ, ಅದು ಈ ಸಮಾಜದಲ್ಲಿದೆ, ಎಷ್ಟೋ ಕಲಿತಾನವನು. ನಾವು ನಮ್ಮದನ್ನೆಲ್ಲ ಅವ್ರ ಮೇಲೆ ಹೇರಕ್ಕೆ ಹೋಗ್ಬಾರ್ದು ಮಕ್ಕಳ ಮೇಲೆ. ಸೊ ನಾವು ಅವರಿಗೆ ಒಂದು ಫ್ರೆಂಡ್ ಥರ ಇರಬೇಕು ನನಗನ್ಸೋದು. ಎಲ್ಲ ಪೇರೆಂಟ್ಸು ಆ್ಯಸ್ ಅ ಫ್ರೆಂಡ್. ಕಷ್ಟದಲ್ಲಿ ಬಾಪ ಕಷ್ಟ, ವರಿ ಮಾಡಬೇಡ, ಬಾರ ಕೂತ್ಕೊಳ್ಳೋ, ಕಷ್ಟದಲ್ಲಿದ್ದರೆ ಬೆನ್ನು ತಟ್ಟಿ ಹೇಳಬೇಕು, ಕಷ್ಟಪಡಬೇಡ ನೀನು, ನಾನಿದ್ದೀನಿ ನಿಮ್ಮ ಜೊತೆಗೆ. ಈಗ ಇತ್ತೀಚೆಗೆ ಬಹುಶಃ ಎಲ್ಲ ಮಕ್ಕಳು ಕ್ರಿಕೆಟ್ ನೋಡೋದ್ರಿಂದ ನನಗೆ ಅದೇ ಉದಾಹರಣೆ ಕೊಡ್ಬೋದು ಅನಿಸುತ್ತೆ. ಎಲ್ಲ ಈ ಇದರಲ್ಲಿ ಫೇಸ್ಬುಕ್ಕೆಲ್ಲ ಭಾಳ ಪಾಪ್ಯುಲರ್ ಆಗಿದೆ. ಒಬ್ಬ ಪಾಪ್ಯುಲರ್ ಕ್ರಿಕೆಟರು ಈ ರಾಹುಲ್ ದ್ರಾವಿಡ್, ಅವ್ರನ್ನ ಕೇಳ್ತಾರೆ, ನೀವೆಷ್ಟು ಸಕ್ಸಸ್ಫುಲ್ ಅಲ್ಲ, ಎಂಥ ಕ್ರಿಕೆಟರಲ್ಲ ನೀವು, ಎಷ್ಟು ಆಡಿದ್ದೀರಲ್ಲ ಅಂತ. ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಉತ್ತರ ಕೊಟ್ಟಿದ್ದಾರೆ. ಅವರು ಒಟ್ಟಾರೆ ಹೊಡೆದಿದ್ದು ಒಂದು 60 ಸೆಂಚುರಿನ ಹೊಡೆದಿದ್ದಾರೆ. ಬಟ್ ನಾನು ಆಡಿದ ಮ್ಯಾಚ್ಗಳು ಇಷ್ಟು, ಅವರು 10,000 ಮ್ಯಾಚ್ಗಳು ಆಡಿದ್ದಾರೆ. ಬಟ್ ಹೊಡೆದಿರೋದು ಇಷ್ಟೇ ಸೆಂಚುರಿ. ಅಂದರೆ ನಾನು ಸಕ್ಸಸ್ ಆಗಿದ್ದು ಇಷ್ಟೇ, ಉಳಿದದೆಲ್ಲ ಫೇಲ್ಯೂರ್ ಆಗಿದ್ದರೆ ಆ್ಯಕ್ಚುಲಿ ಫೇಲ್ಯೂರೇ ಜಾಸ್ತಿ. ಬಟ್ ಆ ಫೇಲ್ಯೂರನ್ನ ಕಲಿಬೇಕು ನಾವು. ಅದು ಎಲ್ಲರೂ 100% ಸಕ್ಸಸ್ ಯಾರೂ ಇರಲ್ಲ. ಇದು ನಮ್ಮ ಪೇರೆಂಟ್ಸ್ ಅರ್ಥ ಮಾಡ್ಕೊಬೇಕು. ಮಕ್ಕಳಿಗೆ ಈ ಥರ ಕಾನ್ಫಿಡೆನ್ಸ್ ತುಂಬಬೇಕು, ಮೋಟಿವೇಟ್ ಮಾಡಬೇಕು, ಕಾನ್ಫಿಡೆನ್ಸ್ ತುಂಬಬೇಕು. ವರಿ ಮಾಡಬೇಡಪ್ಪ. ನಮ್ಮ ಪೇರೆಂಟ್ಸ್ ಅಪ್ರೋಚ್ ಹೆಂಗಿರಬೇಕು ಅಂದರೆ, ಫೇಲ್ ಆದರೂ ಚಿಂತೆ ಮಾಡಬೇಡ ನೀನು, ಫೇಲ್ ಆದರೂ ನೀನು ನನ್ನ ಮಗ ನನ್ನ ಮಗಳು, ನನ್ನ ಪ್ರೀತಿ ನಿಂಗೇನು ಕಡಿಮೆ ಆಗೋಲ್ಲ. ಭಾಳ ಮುಖ್ಯ, ನೀನು ಕಷ್ಟಪಟ್ಟು ಓದಿದೆಯಾ ಇಲ್ವೋ ಅಷ್ಟೇ. ಪಾಸು ಫೇಲ್ ನಮ್ಮ ಕೈಯಲ್ಲಿಲ್ಲ. ಆ ಎಕ್ಸಾಮಿನೇಷನ್ ಮೂಮೆಂಟಲ್ಲಿ ಪಾಪ ಎಷ್ಟೋ ಪ್ರಶ್ನೆಗಳು ಮರೆತು ಬಿಡ್ತಾರೆ, ಗಾಬರಿ ಆಗ್ತಾರೆ ಮಕ್ಕಳು, ಹಲವಾರು ಸಮಸ್ಯೆಗಳು ಆಗತ್ತದು. ಅದು ವರಿ ಮಾಡಬಾರ್ದು. ರಿಸಲ್ಟ್ ಇಂಪಾರ್ಟೆಂಟ್ ಅಲ್ಲ, ನೀನು ಎಷ್ಟು ಕಷ್ಟಪಟ್ಟು ಓದಿದೆ, ಶ್ರದ್ಧೆಯಿಂದ ಓದಿದೆ, ಏನು ಕಲಿತೆ, ಭಾಳ ಮುಖ್ಯ. ನಮ್ಮ ಮಕ್ಕಳು ಇವತ್ತು ಒಳ್ಳೆ ಮನುಷ್ಯ ಆಗಬೇಕು, ಅದು ಭಾಳ ಮುಖ್ಯ. ಇಡೀ ಸಮಾಜನ ಪ್ರೀತಿಸಬೇಕು, ಬಡ ಜನರನ್ನು ಪ್ರೀತಿಸಬೇಕು, ನೊಂದ ಜನಗಳಿಗೆ ನಾನು ಸಹಾಯ ಮಾಡಬೇಕು. ಈ ಮೌಲ್ಯಗಳನ್ನ ಮಕ್ಕಳು ಬೆಳೆಸ್ಕೊಬೇಕು, ಅದು ಭಾಳ ಮುಖ್ಯ. ಇನ್ನು ರಿಸಲ್ಟು, ಸರ್ಟಿಫಿಕೇಟು, ಇಟ್ ಇಸ್ ಆಲ್ ಸೆಕೆಂಡರಿ. ಓಕೆ ಸರ್, ಸಾಕಷ್ಟು ವಿಚಾರಗಳನ್ನು ಏನು ಎಕ್ಸಾಮ್ಸ್ ಭಯದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಒಟ್ಟಾರೆಯಾಗಿ ಎಕ್ಸಾಮ್ಸ್ ಭಯವನ್ನು ಬೇಡ ಮಕ್ಕಳಲ್ಲಿ, ನೀವು ಯಾವ ರೀತಿಯಾಗಿ ಮುಂಚೆ ಪ್ರಿಪೇರ್ ಆಗ್ತಾ ಇದ್ರಿ, ಸೊ ಇನ್ನೂ ಕೆಲವು ದಿನಗಳು ಇರೋ ಟೈಮಲ್ಲಿ ಎಕ್ಸಾಮ್ಸ್ ತಕ್ಕಂಗೆ ಅದಕ್ಕೆ ತಕ್ಕಂಥ ವಿಚಾರಗಳನ್ನು ಪ್ರಿಪೇರ್ ಆಗ್ತಾ ಹೋಗಿ, ಅದರ ಜೊತೆಗೆ ಹಳೆಯ ಕ್ವೆಶನ್ಸ್ ಪೇಪರ್ಗಳನ್ನು ನೋಡ್ಕೊಳ್ತಾ ಹೋಗಿ, ಭಯ ಬೇಡ ಅನ್ನುವಂತಹದ್ದು ಶಿಕ್ಷಣ ತಜ್ಞರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗನಸ್, ಬೆಂಗಳೂರು.